ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೇರಿ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 11/8/2024 ಭಾನುವಾರ ಚಿಕ್ಕನಾಯಕನಹಳ್ಳಿಯ ಇನ್ನರ್ ವೀಲ್ ಕ್ಲಬ್ ಅವರ ವತಿಯಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾಗರಿಕರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಗಾಳಿಪಟ ಹಾರಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸ್ಪರ್ಧೆಯಲ್ಲಿ ಅಪಾರ ಸಂಖ್ಯೆಯ ವಿದ್ಯಾರ್ಥಿನಿಗಳು ಮತ್ತು ನಾಗರಿಕರು ಭಾಗವಹಿಸಿದ್ದರು ಮತ್ತು ಈ ಒಂದು ಸಮಾರಂಭದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ಬಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಭಾಗವಹಿಸಿದ್ದರು ಮತ್ತು ತೀರ್ಪುಗಾರರಾಗಿ ದೈಹಿಕ ಶಿಕ್ಷಕರಾದ ಬನಶಂಕರಯ್ಯನವರು ಮತ್ತು ನರಸಮೂರ್ತಿಯವರು ನಡೆಸಿಕೊಟ್ಟರು. ಸ್ಪರ್ಧೆನ ಆಯ್ಕೆ ಮಾಡಿಕೊಂಡು ಆರಿಸಬೇಕು ಅಂದಾಗ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ನಮ್ಮ ಪ್ರದೀಪ್ ಅವರು ಸಹ ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಎಲ್ಲ ಪ್ರೈಸಸ್ ಎಲ್ಲನೂ ಇಶ್ಯೂ ಮಾಡ್ತಿರೋದವರು. ನಮ್ಮದು ಏನಪ್ಪ ಅಂತಂದರೆ ಪ್ರಚಾರ ಮಾಡಿದ್ದೀವಿ, ಮಕ್ಕಳು ಎಲ್ಲ ಹೈಸ್ಕೂಲ್ಗಳಿಗೂ ಸಹ ನಾವು ಪ್ರಚಾರ ಮಾಡಿ ಪಾಂಪ್ಲೆಟ್ಸ್ 2,000 ಪಾಂಪ್ಲೆಟ್ಸ್ ಕೊಟ್ಟು ಬಂದಿದ್ವಿ. ಆದ್ರೂ ಸ್ವಲ್ಪ ಕಡಿಮೆ ಮಟ್ಟದಲ್ಲೇನೇ ಮಕ್ಕಳು ಬಂದಿರೋದು. ಎಲ್ಲ ಚಿಕ್ಕನಾಯಕನಹಳ್ಳಿ ಟೌನ್ ಲಿಮಿಟಲ್ಲಿ ಬರ್ತಕ್ಕಂಥ ಎಲ್ಲ ಹೈಸ್ಕೂಲ್ಗಳಿಗೂ ಪ್ರಚಾರ ಮಾಡಿದ್ದೀವಿ. ಹಾಗೆಯೇ ಅದೊಂದು ಕ್ಯಾಟಗರಿ ಅಂದರೆ ಹೈಸ್ಕೂಲ್ ವರ್ಗದವರೆಗೂ ಏನು SSLC ವರ್ಗ ಇರ್ತಾರೆ ಅದೊಂದು ಕ್ಯಾಟಗರಿ ಮಾಡ್ಕೊಂಡ್ವಿ. ಅಲ್ಲಿಂದ ಮುಂದಕ್ಕೆ ಇನ್ನು ಸೀನಿಯರ್ಸ್ ಯಾರು ಬೇಕಾದ್ರೂ ಆಡ್ಬೋದು, ಅದೊಂದು ಕ್ಯಾಟಗರಿ ಫಸ್ಟ್ ಸೆಕೆಂಡು ಥರ್ಡು ಅಂತ ಹೇಳ್ಬಿಟ್ಟು
ಕೇಳಿದ್ದೀರಾ. ಗಾಳಿಪಟ ಮೇಲೋದಂಗೆ ಹೋದಂಗೆ ಕೆಳಗೆ ಇಳಿಲೇಬೇಕು, ಎಲ್ಲರೂ ಅಂತ ದಾರ ಕಟ್ಟಾಗಲೇಬೇಕು. ಈ ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋಗ್ಲಿ, ಎಷ್ಟೇ ಸಮೃದ್ಧಿಯಾಗಿ ಜೀವನ ಮಾಡಲಿ, ಕೊನೆಗಾಲದಲ್ಲೇ ಆಗಲಿ ಯಾವಾಗಲೂ ಒಂದು ಸ್ವಲ್ಪ ಚೇರ್ಗಳು ಅದು ಇದು ಕೊಡೋದ್ರ ಮೂಲಕ ಎಲ್ಲರೂ ಎಲ್ಲ ರೀತಿಯಲ್ಲೂ ನನಗೂ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಸಹ ಮತ್ತು ನಮ್ಮ ಇದು ಸ್ಪೆಷಲಿಸ್ಟ್ ಆಸ್ಪತ್ರೆ ಮತ್ತು ಪ್ರದೀಪ್ ಮೆಡಿಕಲ್ಸ್ ಆದಂತಹ ನಮ್ಮ ಪ್ರದೀಪ್ ಅವರು ಎಲ್ಲ ಈ ಒಂದು ಪ್ರೈಸಸ್ನ ಕೊಡೋದ್ರ ಮೂಲಕ ನಮಗೆ ತುಂಬ ಸಹಕಾರವಾಗಿ ನಿಂತಿದ್ದಾರೆ. ನಮ್ಮ ಇನ್ನರ್ವಿ ಬೆನ್ನೆಲುಬಾಗಿ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಫಸ್ಟ್ ಪ್ರೈಸ್ ಕಲಂಡರ್ ಅಫ್ರೀದ್ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದನ್ನ ತೋರಿಸ್ಕೊಡ್ತಾಳೆ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.